ಸರ್ಕಾರಿ ಶಾಲೆಗಳಲ್ಲಿ ಓದುವವರ ಸಂಖ್ಯೆ ಕಡಿಮೆಯಾಗಿ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದುಬಿಟ್ಟಿದೆ. ಆದರೆ ಇಲ್ಲೊಂದು ಸರ್ಕಾರಿ ಶಾಲೆಯಲ್ಲಿ ಓದೋಕೆ ಸಾಕಷ್ಟು ಮಕ್ಕಳಿದ್ರು ಶಾಲೆಗೆ ಬರೋದಕ್ಕೆ ಭಯ ಪಡ್ತಿದ್ದಾರೆ. ಯಾಕೆ ಅಂತೀರಾ? ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಪೋಷಕರ ಹಿಂದೇಟು. ಸರ್ಕಾರಿ ಶಾಲೆಗಳಲ್ಲಿನ ಅವ್ಯವಸ್ಥೆಗೆ ಬೇಸತ್ತು ಪೋಷಕರು ತಮ್ಮ ಮಕ್ಕಳನ್ನ ಸಾಲ ಸೋಲ ಮಾಡಿಯಾದರೂ ಪ್ರೈವೇಟ್ ಶಾಲೆಗಳಲ್ಲಿ ಓದಿಸುತ್ತಿದ್ದಾರೆ. ಈ ನಡುವೆಯೂ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸಾಕಷ್ಟು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಆದ್ರೀಗ ಹೆದ್ದಾರಿ ಪ್ರಾಧಿಕಾರದ ಬೇಜವಾಬ್ದಾರಿಯಿಂದ ಮಕ್ಕಳನ್ನ ಶಾಲೆಗೆ ಕಳುಹಿಸುವುದಕ್ಕೆ ಪೋಷಕರು ಹಿಂದೇಟು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಬಿರ್ಕನಕಟ್ಟೆಯಿಂದ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮದ ಬೈಪಾಸ್ ಸರ್ಕಲ್ ವರೆಗೆ ರಾಷ್ಟ್ರೀಯ ಹೆದ್ದಾರಿ 169 ಹಾದು ಹೋಗುತ್ತೆ. ಆದರೆ ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಿಂದ ಸಾಣೂರು ಸರ್ಕಾರಿ ಪ್ರೌಢಶಾಲೆ ಕುಸಿಯುವ ಹಂತಕ್ಕೆ ಬಂದಿದೆ. ಸದ್ಯ ಪ್ರಾಧಿಕಾರವು ಶಾಲಾ ಆಡಳಿತ ಮಂಡಳಿಯ ಒತ್ತಾಯದ ಮೇರೆಗೆ ಕಾಟಾಚಾರಕ್ಕೆ ಮಣ್ಣು ಒಗೆದ ಸ್ಥಳದಲ್ಲಿ ಅರ್ಧಂಬರ್ಧ ತಡೆಗೋಡೆಯನ್ನ ಕಟ್ಟಿ ಕೈ ತೊಳೆದುಕೊಂಡಿದೆ. ನಮ್ಮ ಶಾಲೆ ಹೈವೇ ಆಗುವ ಹತ್ತಿರದಲ್ಲಿದೆ. ಹೈವೇಯ ಬದಿಯಲ್ಲಿ ನಮ್ಮ ಕಾಲೇಜ್ ಇದೆ. ಆದರೆ ಅದು ತುಂಬ ಆತಂಕದಲ್ಲಿದೆ. ಯಾಕಂದರೆ ಹೈವೇ ಮಾಡುವಾಗ ಅದರಲ್ಲಿರುವಂಥ ಬದಿದು ಮಣ್ಣನ್ನೆಲ್ಲ ತೆಗೆದು ರೋಡು ಹತ್ತಿರ ಬಂದಿದೆ ಶಾಲೆಗೆ. ಅದು ತುಂಬ ಅಪಾಯ. ಒಟ್ಟಾರೆ ವಿದ್ಯಾರ್ಥಿಗಳ ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಿ ಈಗಲಾದರೂ ಈ ಸುಸಜ್ಜಿತ ಶಾಲೆಗೆ ಸರಿಯಾದ ತಡೆಗೋಡೆ ನಿರ್ಮಿಸಬೇಕಿದೆ. ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕಿದೆ. ಅಂಕಿತ್ ಜೊತೆಗೆ ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ.